ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಉಡುಪಿಗೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ, ಹಾಗೆ ಇವತ್ತು 2 ಪ್ಲ್ಯಾನ್ಸ್ ಇದ್ದಾವೆ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಅದನ್ನು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ. ನಾವಿವತ್ತು ಉಡುಪಿಗೆ ಡ್ರೆಸ್ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಉಡುಪಿಯ ಜಯಲಕ್ಷ್ಮಿಯಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ನಮ್ಮ ಮಂಗಳೂರಲ್ಲಿ ಜಯಲಕ್ಷ್ಮಿ ಕೂಡ ಇದೆ, ಆದರೆ ಇಲ್ಲಿಗಿಂತ ಉಡುಪಿಯಲ್ಲಿ ತುಂಬ ಕಲೆಕ್ಷನ್ ಇರೋದ್ರಿಂದ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಲಾಸ್ಟ್ ಟೈಮು ಶಾಪಿಂಗ್ಗೆ ಹೋದಾಗ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕಾಗಿರಲಿಲ್ಲ. ಹಾಗಾಗಿ ನಾನು ಕೂಡ 2 ಇಯರ್ಸ್ ಆಗಿತ್ತು ಹೋಗಿಲ್ಲ ದೇವಸ್ಥಾನಕ್ಕೆ. ಮತ್ತು ನನ್ನ ಮಗನಿಗೂ ಕೂಡ ಇನ್ನೂ ದರ್ಶನ ಮಾಡಿಸಿಲ್ಲ. ಅದಕ್ಕೆ ಇವತ್ತು ಹೇಗಾದರೂ ಶಾಪಿಂಗ್ ಬೇಗ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಉಡುಪಿಗೆ ರೀಚ್ ಆದ್ವಿ. ತುಂಬ ಬೇಗನೆ ಬಿಡಬೇಕಂತ ಅಂದ್ಕೊಂಡಿದ್ವಿ, ಆದರೆ ಆಗಲಿಲ್ಲ. ಸ್ವಲ್ಪ ಲೇಟ್ ಆಯಿತು ಬಿಡೋದು. ತುಂಬ ಅಂದರೆ ತುಂಬ ಬಿಸಿಲಿದೆ. ಹಾಗೆ ನಾವು ಫಸ್ಟ್ಗೆ ಟೆಂಪಲ್ಗೆ ಬೇಡ ಅಂತ ಹೇಳಿ ಫಸ್ಟು ಶಾಪಿಂಗ್ ಆಗಲಿ ಅಂತ ಹೇಳಿ ನಾವು ಜಯಲಕ್ಷ್ಮಿಗೆ ಬಂದಿದ್ದೀವಿ. ಶಾಪಿಂಗ್ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಬಂದು ಪಾರ್ಕಿಂಗ್ನ ಈ ಶಾಪ್ನವರೇ ಮಾಡೋದು, ನಮಗೆ ಮಾಡೋಕ್ಕೆ ಬಿಡಲ್ಲ. ಇಲ್ಲಿ ಒಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ನಿಮ್ಮ ಹತ್ರನೇ ಇಟ್ಕೋಬೇಕು. ವಾಪಸ್ ನಿಮ್ಮದೆಲ್ಲ ಶಾಪಿಂಗ್ ಆದಮೇಲೆ ಅವರೇ ಕಾರ್ ತೊಗೊಂಬಂದು ನಮಗೆ ಕೊಡ್ತಾರೆ. ನನಗೆ ಶಾಪ್ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತೇನೆ. ಈ ಶಾಪ್ನಲ್ಲಿ ಬಂದು ಪ್ರೈಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ನಾವು ಲಾಸ್ಟ್ ಟೈಮ್ ನನ್ನ ಮಗನ ಬರ್ತಡೆಗೆ ಹಾಗೂ ನಾವು ದೀಪಾವಳಿಗೆ ಎಲ್ಲ ಪರ್ಚೇಸ್ ಮಾಡಿದ್ದು ಇಲ್ಲೇ. ಆವಾಗಲೇ ನಮಗೆ ಗೊತ್ತಾಗಿತ್ತು ಕ್ವಾಲಿಟಿ ಆಗಿರ್ಬೋದು. ಆಮೇಲೆ ನೀವು ಯಾವ ರೇಂಜಲ್ಲಿ ಕೇಳ್ತೀರೋ ಆ ರೇಂಜಿಂದ ಇಲ್ಲಿ ನಿಮಗೆ ಬಟ್ಟೆಗಳನ್ನು ತೋರಿಸ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮದುವೆಗಂತೂ ತುಂಬಾ ಚೆನ್ನಾಗಿ ಶಾಪ್ ಹೇಳಬೇಕಂದ್ರೆ, ಯಾಕಂದರೆ ಪ್ರತಿಯೊಂದು ಇಲ್ಲಿ ನಿಮಗೆ ಸಿಗುತ್ತೆ. ಮದುಮಗನಿಗಾಗಿರ್ಬೋದು, ಮದುಮಗಳಿಗಾಗಿರ್ಬೋದು, ಏನೇನು ಬೇಕು ಪ್ರತಿಯೊಂದು ಐಟಮ್ಗಳಿಲ್ಲಿ ಸಿಗುತ್ತೆ. ತುಂಬ ಅಂದರೆ ತುಂಬ ಡಿಸೈನ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಲ್ಲಿ. ನಾವು ಜಯಲಕ್ಷ್ಮಿ ಮೊದಲೆಲ್ಲ ನಾವು ಮಂಗಳೂರಲ್ಲೇ ತೊಗೊಳ್ತಾ ಇದ್ವಿ. ಈಗ ಉಡುಪಿಯಲ್ಲಿ ಕಲೆಕ್ಷನ್ ಜಾಸ್ತಿ ಇರೋದ್ರಿಂದ ಇಲ್ಲಿಗೆ ಬಂದಿದ್ದೀವಿ. ತುಂಬ ಏನು ನೋಡಬೇಕಂತ ಇಲ್ಲ, ಒಂದು ಸ್ವಲ್ಪ ಅವ್ರು ತೋರಿಸೋದ್ರಲ್ಲೇ ನಮಗೆ ಇಷ್ಟ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಕೂಡ. ಹಾಗೆ ಇಲ್ಲಿ ಚಿಕ್ಕ ಮಕ್ಳಿಗಾಗಿರ್ಬೋದು ಎಲ್ಲನೂ ಚೆನ್ನಾಗಿ ಸಿಗುತ್ತೆ. ನನ್ನ ಮಗನಿಗೆ ಇಲ್ಲೇ ನಾವು ಬರ್ತಡೇಗಾಗಿರ್ಬೋದು, ಡೈಲಿ ವೇರ್ಗೆ ಪ್ರತಿಯೊಂದು ನಾವು ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನನ್ನ ಮಗನಿಗೆ ಶಾಪಿಂಗ್ ಮಾಡಿ ಸಾಕಾಗ್ಬಿಡ್ತು, ಮಲಗಿದ್ದ ಅವನು. ಹಾಗೆ ನಾವು ಇವಾಗ ಕಾರ್ದು ಟೋಕನ್ ನಂಬರ್ ಕೊಟ್ಟಿದ್ವಿ, ಅವರು ಕಾರ್ ತೊಗೊಂಡು ಬಂದು ಕೊಡಬೇಕು. ಹಾಗಾಗಿ ಇಲ್ಲಿ ವೇಟ್ ಮಾಡ್ತಾ ಇದ್ವಿ. ತುಂಬ ಅಂದರೆ ತುಂಬ ಹಸಿವಾಗ್ಬಿಟ್ಟಿದೆ ಎಲ್ಲರಿಗೂ. ಆಲ್ರೆಡಿ 3 ಗಂಟೆ ಆಗಿಬಿಟ್ಟಿತ್ತು ಶಾಪಿಂಗ್ ಮುಗಿಸೋಷ್ಟರಲ್ಲಿ. ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ, ಯಾಕಂದರೆ ದರ್ಶನದ ಟೈಮಿಂಗ್ ಮುಗ್ದಿದೆ ಅಂತೆ. 4:15ಗೆ ಮತ್ತೆ ಟೆಂಪಲ್ಗೆ ದರ್ಶನ ಮಾಡ್ಲಿಕ್ಕೆ ಬಿಡ್ತಾರೆ ಅಂತ ಹೇಳಿದರು. ಹಾಗಾಗಿ ನಾವು ಅಷ್ಟೊತ್ತಿಗೆ ಊಟ ಮಾಡೋಣ ಅಂತ ಹೇಳಿ ಶಿವಸಾಗರ್ ಅಂತ ಉಡುಪಿ ಎಂಟ್ರೆನ್ಸಲ್ಲೇ ಇರೋ ಹೋಟೆಲ್ ಇದು, ಇಲ್ಲಿಗೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ನಾರ್ಮಲ್ ಊಟನೇ ತೊಗೊಂಡಿದ್ವಿ. ಗೋಬಿ ಮಂಚೂರಿ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ನನ್ನ ಮಗನೂ ಕೂಡ ನಿದ್ದೆ ಮಾಡಿ ಎದ್ದಿದ್ದ. ಅವನಿಗೂ ಸ್ವಲ್ಪ ತಿನ್ನಿಸಿ ಇಡ್ಲಿ ತೊಗೊಂಡಿದ್ವಿ. ಅವನಿಗೆ ಸ್ವಲ್ಪ ತಿನ್ನಿಸಿದ್ರೆ ಇನ್ನು ಆರಾಮಾಗಿ ಆಟ ಆಡ್ತಾನೆ. ನಿದ್ದೆ ಸಹ ಆಗಿತ್ತಲ್ಲ, ಹಾಗಾಗಿ ಬೇಗ ಬೇಗ ಊಟ ಮುಗಿಸ್ಕೊಂಡು ನಾವು ಟೆಂಪಲ್ ಕಡೆ ಹೋಗ್ತಾ ಇದ್ವಿ. ಸ್ವಲ್ಪ ಹೊತ್ತಲ್ಲೇ ಕಾರಲ್ಲೇ ಟೈಮ್ ಪಾಸ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಬಿಸಿಲಿದೆ. ಆಲ್ರೆಡಿ 4:30 ಆಗಿತ್ತು ನಾವು ಟೆಂಪಲ್ಗೆ ಹೋಗೋ ಅಷ್ಟರಲ್ಲಿ. ಅಲ್ಲಿ ಟೆಂಪಲಲ್ಲಿ ಅಷ್ಟೇನೆ ಈ ಟೈಮಲ್ಲಿ ಹೋದರೆ ತುಂಬ ಏನು ರಶ್ ಇರೋದಿಲ್ಲ. ಮಾರ್ನಿಂಗ್ ಮತ್ತು ಈವ್ನಿಂಗ್ ತುಂಬಾ ರಶ್ ಇರುತ್ತೆ. ಈ ಟೈಮಲ್ಲಿ ಜಾಸ್ತಿ ಜನ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಬೇಗನೆ ದರ್ಶನ ಮುಗಿಸ್ಕೊಂಡು ಊರಿಗೆ ಹೋದರೆ ಆಯಿತು ಅಂತ ಹೇಳಿ ಟೆಂಪಲ್ ಕಡೆ ಹೋಗ್ತಾಯಿದ್ವಿ. ಜಯಲಕ್ಷ್ಮಿ ಶಾಪ್ ಇರೋ ರೋಡಲ್ಲಿನೇ ದೇವಸ್ಥಾನ ಇರೋದು. ಸ್ವಲ್ಪ ಮುಂದೆ ಹೋದ್ರೇ ದೇವಸ್ಥಾನ ಬರುತ್ತೆ. ಹಾಗೆ ಇಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಉಡುಪಿ ಅನ್ನೋ ಹೆಸರು ಹೇಗೆ ಬಂತು ಅಂತ ಅಂದರೆ, 2 ಸಂಸ್ಕೃತ ಪದಗಳಾದ ಉಡು ಮತ್ತು ಪ ಎಂಬ ಪದಗಳಿಂದ ಉಡುಪಿಗೆ ಈ ಹೆಸರು ಬಂದಿದ್ದು. ಉಡು ಎಂದರೆ ನಕ್ಷತ್ರಗಳು, ಪ ಎಂದರೆ ಒಡೆಯ, ನಕ್ಷತ್ರಗಳ ಒಡೆಯ. ಹಾಗೆ ಚಂದ್ರನ ತಪೋಭೂಮಿ ಇದಾದ್ದರಿಂದ ಈ ಊರಿಗೆ ಉಡುಪಿ ಎಂಬ ಹೆಸರು ಬಂತು. ನಿಮಗೆ ಗೊತ್ತಿರೋ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಉಡುಪಿ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿರುತ್ತೆ. ಇಲ್ಲಿ ವಿದ್ಯಾವಂತರು ಮತ್ತು ಬುದ್ಧಿವಂತರ ಜಿಲ್ಲೆ ಅಂತ ಕೂಡ ಇದನ್ನು ಕರೆಯುತ್ತಾರೆ. ಇದು ನಿಮಗೆ ಉಳ್ಕೊಳ್ಳೋಕ್ಕೆ ಇರೋಂತಹ ರೂಮ್ಗಳಲ್ಲಿದ್ದಾವೆ. ನೀವು ಇಲ್ಲಿ ಸ್ಟೇ ಕೂಡ ಮಾಡ್ಬೋದು.
ಹಾಗೆ ಇಲ್ಲಿ ಬಂದು ಎಂಟ್ರೆನ್ಸಲ್ಲಿನೇ ಶಾಪ್ಗಳನ್ನು ಹಾಕಿದ್ದಾರೆ. ಬ್ಯಾಗ್ಗಳು ಮಾತ್ರ ತುಂಬಾ ವೆರೈಟಿ ಆಗಿದ್ವು, ತುಂಬ ಚೆನ್ನಾಗಿದ್ವು, ರೇಟ್ ಕೂಡ ಹಾಗೆ ಇತ್ತು. ಹಾಗೆ ಇಲ್ಲಿ ಬ್ಯಾಂಗಲ್ಸ್ ಆಗಿರ್ಬೋದು, ಮಕ್ಕಳದ್ದು ಆಟ ಸಾಮಾನುಗಳಾಗಿರ್ಬೋದು, ಮನೆಗೆ ಹಾಕುವಂತಹ ತೋರಣ ಪ್ರತಿಯೊಂದು ಇಲ್ಲೇ ಇತ್ತು. ಎಂಟ್ರೆನ್ಸಲ್ಲಿನೇ ಹಾಕಿದ್ರು. ಹಾಗೆ ತುಂಬ ಏನೂ ರಶ್ ಇರಲಿಲ್ಲ. ಹೊರಗಡೆ ಪೂಜಾ ಸಾಮಗ್ರಿಗಳೆಲ್ಲ ಇದ್ವು. ಒಳಗಡೆ ಸಹ ತುಂಬಾ ಶಾಪ್ಗಳಿದೆ. ಇಲ್ಲಿ ಬಂದು ಒಂದು 2-3 ಶಾಪಲ್ಲಿ ಮಾತ್ರ ದೇವರಿಗೆ ಬೇಕಾದಂಥ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಇಟ್ಟಿದ್ರು. ಹಾಗೆ ಇಲ್ಲಿ ಕಾಣ್ತಾ ಇರೋ ಹೊಂಡದ ಮಧ್ಯದಲ್ಲಿ ಮಧ್ವಾಚಾರ್ಯರ ಶಿಲಾಮೂರ್ತಿ ಸಹ ಇದೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಅರ್ಚಕರು ಎಲ್ಲರೂ ಇದೇ ಹೊಂಡದಲ್ಲೇ ಸ್ನಾನ ಮಾಡೋದು. ನಾವು ಶ್ರೀಕೃಷ್ಣನ ದರ್ಶನವನ್ನು ಕಿಂಡಿಯ ಮೂಲಕ ಮಾಡ್ತೀವಿ. ಯಾಕೆ ಅದಕ್ಕೆ ಕನಕನ ಕಿಂಡಿ ಅಂತ ಹೆಸರು ಬಂತು ಅಂತ ಅಂದರೆ, 16ನೇ ಶತಮಾನದಲ್ಲಿ ಕನಕದಾಸರು ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡೋಕ್ಕಾಗಿ ದೇವಸ್ಥಾನಕ್ಕೆ ಬರ್ತಾರೆ. ಆಗಿನ ಕಾಲದಲ್ಲಿ ಮೇಲ್ಜಾತಿಯವರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. ಕನಕದಾಸರು ಮೇಲ್ಜಾತಿಯವರು ಆಗದೇ ಇರೋ ಕಾರಣ ಅವರಿಗೆ ದೇವಸ್ಥಾನದ ಒಳಗೆ ಪ್ರವೇಶ ನೀಡಲ್ಲ. ಹಾಗಾಗಿ ಅವರು ದೇವಸ್ಥಾನದ ಹಿಂಬದಿಯಲ್ಲಿ ಕಿಂಡಿಯಲ್ಲಿ ದೇವರ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಆಗ ದೇವರ ಬೆನ್ನು ಮಾತ್ರ ಕಾಣಿಸುತ್ತೆ. ಆಗ ಶ್ರೀಕೃಷ್ಣ ಪರಮಾತ್ಮ ಕನಕದಾಸರ ಅತೀವ ಭಕ್ತಿಗೆ ಮನಸೋತು ಹಿಂದೆ ತಿರುಗಿ ಕನಕದಾಸರಿಗೆ ದರ್ಶನವನ್ನು ನೀಡ್ತಾರೆ. ಅಂದಿನಿಂದ ಆ ಕಿಂಡಿಗೆ ಕನಕನ ಕಿಂಡಿ ಅಂತ ಹೆಸರು ಬಂತು. ಈಗಲೂ ಸಹ ಎಲ್ಲರೂ ಆ ಕಿಂಡಿಯ ಮುಖಾಂತರವೇ ದೇವರ ದರ್ಶನವನ್ನು ಮಾಡ್ತಾರೆ. ಇಲ್ಲಿ ಅನೇಕ ಉತ್ಸವಗಳು ಸಹ ವರ್ಷದಲ್ಲಿ ನಡೆಯುತ್ತೆ. ಹಾಗಾಗಿ ಇದನ್ನು ನಿತ್ಯೋತ್ಸವಗಳ ನಾಡು ಅಂತಲೂ ಕೂಡ ಕರೀತಾರೆ. ಒಳಗಡೆ ವಿಡಿಯೋ ಮಾಡೋಕ್ಕೆ, ಫೋಟೋ ತೆಗೆಯೋಕ್ಕೆ ಬಿಡಲ್ಲ. ಹಾಗಾಗಿ ನಾನು ಯಾವುದೇ ತರಹದ ವಿಡಿಯೋನ ಮಾಡಲಿಲ್ಲ. ದರ್ಶನ ಮಾಡಿಕೊಂಡು ನಾವು ಹಾಗೆ ಹೊರಗಡೆ ಬಂದ್ವಿ. ಕೆಲವೊಂದು ಪೂಜೆ ಸಾಮಗ್ರಿಗಳು ತೊಗೊಳೋದಿತ್ತು, ಅದನ್ನು ತೊಗೊಂಡು ಈ ಕಡೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಶಾಪ್ಗಳಲ್ಲಿ ತುಂಬಾ ಚೆನ್ನಾಗಿದ್ವು. ನಾನೊಂದು ಬ್ಯಾಗ್ ಕೇಳಿದೆ, ಬಟ್ ಅವ್ರು ತುಂಬ ರೇಟ್ ಹೇಳಿದರು, ಕಡಿಮೆ ಕೊಡಲ್ಲ ಅಂತ ಹೇಳಿದರು. ನಮ್ಮತ್ತೆ ನನ್ನ ಮಗನಿಗೆ ಏನಾದರೂ ತಗೊಳ್ಳೋಣ ಅಂತ ನೋಡ್ತಾ ಇದ್ದರು. ನಾನೇ ಬೇಡ ಅಂತ ಹೇಳಿದೆ. ಯಾಕಂತಂದರೆ ಅವ್ರಿಗೆ ತುಂಬ ಇದೆ ಮನೆಯಲ್ಲಿ, ಎಲ್ಲಿಗೆ ಹೋದರೂ ನಾವು ಏನಾದರೂ ಒಂದು ತೊಗೊಂಡು ಬರ್ತಾನೆ ಇರ್ತಾರೆ ಅವರು. ಹಾಗಾಗಿ ಬೇಡ ಅಂತ ಹೇಳಿದೆ. ಅದು ಭಾಳ ಚೆನ್ನಾಗಿತ್ತು ನೋಡೋಕ್ಕೆ, ಬಟ್ ಅದು ಒಡೆಯುತ್ತೆ ಅಂತ ಹೇಳಿ ಬೇಡ ಅಂತ ಹೇಳಿ ಬಂದ್ವಿ. ನಾವೇನು ಜಾಸ್ತಿ ನೋಡೋಕೆ ಹೋಗಲಿಲ್ಲ, ಹಾಗೆ ಏನು ಪರ್ಚೇಸ್ ಕೂಡ ಮಾಡಲಿಲ್ಲ. ಸ್ವಲ್ಪ ನನ್ನ ಮಗನಿಗೆ ನೋಡ್ತಾ ಇದ್ವಿ ಅಷ್ಟೇ. ನಮ್ಗೆ ಆಲ್ರೆಡಿ ಸಾಕಾಗಿತ್ತು ಶಾಪಿಂಗ್ ಮಾಡಿ ಈ ಕಡೆ ಬರೋದ್ರಲ್ಲಿ, ತುಂಬಾ ಸುಸ್ತಾಗಿತ್ತು. ಹಾಗಾಗಿ ಏನು ತೊಗೊಳಕ್ಕೆ ಹೋಗಲಿಲ್ಲ ನಾವು. ಇಲ್ಲಿ ಜಾಸ್ತಿ ಹೆಣ್ಮಕ್ಳ ಐಟಮ್ಸ್ಗಳೇ ಇದ್ವು. ಬಳೆ, ಸರ, ಬ್ಯಾಗ್, ಮನೆ ಡೆಕೋರೇಷನ್ ಐಟಮ್ಗಳಿದ್ದು. ಮಕ್ಕಳು ಆಟ ಆಡೋವಂಥದ್ದು ಜಾಸ್ತಿ ಇರಲಿಲ್ಲ. ಹೊರಗಡೆ ಪಾರ್ಕಿಂಗ್ ಏರಿಯಾದ ಹತ್ರನೇ ಕೆಲವೊಂದು ಶಾಪ್ಗಳನ್ನು ಸಹ ಹಾಕಿದ್ರು. ಅಲ್ಲಿ ಮಕ್ಕಳು ಆಟ ಆಡೋವಂಥದ್ದು ಜಾಸ್ತಿ ಇತ್ತು. ಅಲ್ಲಿ ಮತ್ತೆ ನನ್ನ ಮಗನಿಗೆ ಆಟ ಆಡೋದನ್ನ ಸಾಮಾನು ಕೊಡಿಸಿದ್ರು. ತುಂಬಾ ಚೆನ್ನಾಗಿದೆ ಅದು ಕೂಡ. ನಾವೀಗೆಲ್ಲ ದರ್ಶನ ಮಾಡಿಕೊಂಡು ಹೊರಡ್ತಾ ಇದ್ವಿ. ತುಂಬಾ ಬಿಸಿಲಿರುತ್ತು, ಸೆಕೆನೂ ತುಂಬಾ ಇತ್ತು. ನಾನಿವಾಗ ನಿಮಗೆ ಜಯಲಕ್ಷ್ಮಿನಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತೇನೆ. ಇದು ಬಂದು ನನ್ನ ಮಗನಿಗೆ ಅಂತ ಡೈಲಿ ವೇರ್ಗೆ ಅಂತ ಹೇಳಿ ಕೆಲವೊಂದು ಟೀ ಶರ್ಟ್ಗಳನ್ನು ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಆಗಿರ್ಬೋದು. ಲಾಸ್ಟ್ ಟೈಮ್ ತಂದಿದ್ದು ಕ್ವಾಲಿಟಿ ನೋಡಿನೇ ನಾವು ಈ ಸಲನೂ ಕೂಡ ಅಲ್ಲೇ ಪರ್ಚೇಸ್ ಮಾಡಿದ್ವಿ. ಹಾಗೆ ಇದು ಬಂದು ನನ್ನ ಹಸ್ಬೆಂಡ್ದು, ಅವ್ರಿಗೆ ಫಾರ್ಮಲ್ ಪ್ಯಾಂಟ್ ಅದೆಲ್ಲ ಬೇಕಿತ್ತು. ಕ್ವಾಲಿಟಿ ಆಗಿರ್ಬೋದು, ಸೈಜ್ ರೆಡಿ ಪ್ಯಾಂಟ್ಗಳೇ ತುಂಬ ಚೆನ್ನಾಗಿದ್ವು. ರೇಟ್ ಕೂಡ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡ್ವಿ. ಇದು 1400 ಒಂದಿದೆ, 1800 ಒಂದಿದೆ. ಹಾಗೆ ಇವು 4 ಶರ್ಟ್ ಪೀಸ್ ಬಂದು ನಮ್ಮ ಮಾವ ಅವ್ರಿಗೆ ತೊಗೊಂಡಿದ್ದು. ಚೆನ್ನಾಗಿದ್ವು. ಕಲರ್ಸ್ ಆಗಿರ್ಬೋದು ಡಿಫ್ರೆಂಟ್ ಅವ್ರ ಹತ್ರ ಯಾವ ಕಲರ್ ಇಲ್ವೋ, ಸೊ ಆ ಕಲರ್ನ ಇಲ್ಲಿ ನಾವು ತೊಗೊಂಡ್ವಿ. ಹಾಗೆ ಆ ಶಾಪಲ್ಲಿ ನೀವು ಯಾವುದೇ ಪರ್ಚೇಸ್ ಮಾಡಿದರೂ ಕೂಡ ಅದ್ರ ಮೇಲೆ 10% ಡಿಸ್ಕೌಂಟ್ ಇತ್ತು. ಬ್ರ್ಯಾಂಡೆಡ್ ಕ್ಲಾತ್ಸ್ ಮೇಲೆ ಜಾಸ್ತಿನೇ ಆಫರ್ಸ್ ಇದೆ ಅಂತ ಹೇಳಿದರು ಅಲ್ಲಿ. ನಾವು ಕೆಲವೊಂದು ಬ್ರ್ಯಾಂಡೆಡ್ ಕೂಡ ನೋಡಿದ್ವಿ. ಇವೆರಡು ಪ್ಯಾಂಟ್ ಬಂದು ನಮ್ಮ ಮಾವ ಅವ್ರಿಗೆ ತೊಗೊಂಡಿದ್ದು. ಸೊ ಆ ಶರ್ಟ್ಗೆ ಮ್ಯಾಚ್ ಆಗೋ ಥರ 2 ಪ್ಯಾಂಟ್ನ ತೊಗೊಂಡ್ವಿ. ಅವ್ರಿಗೆ ರೆಡಿಮೇಡ್ ಸರಿ ಹೋಗಲಿಲ್ಲ, ಬೇಡ ಅಂತ ಹೇಳಿದ್ರು. ಹಾಗಾಗಿ ನಾವು ಪೀಸಲ್ಲೇ ತೊಗೊಂಡ್ವಿ ಅವ್ರಿಗೆ. ಇದು ಬಂದು ನನ್ನ ಹಸ್ಬೆಂಡ್ಗೆ ರೆಡಿಮೇಡ್ ತೊಗೊಂಡಿದ್ದು. ಅವ್ರಿಗೆ ಕರೆಕ್ಟ್ ಆಯಿತು. ಹಾಗಾಗಿ
ಅವರು ರೆಡಿಮೇಡ್ ತೊಗೊತಾನೆ ಅಂತ ತೊಗೊಂಡ್ರು. ಡಿಫ್ರೆಂಟ್ ಕಲರ್ ಮತ್ತು ಡಿಫ್ರೆಂಟ್ ಪ್ಯಾಟರ್ನಲ್ಲಿದ್ದು ಚೆನ್ನಾಗಿದ್ದು, ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು. ಯಾವುದು ಎಲ್ಲನೂ ನೋಡಿದಾಗ ಇಷ್ಟ ಆಗ್ತಾಯಿತ್ತು. ನಾವು ಈ ಸದ್ಯಕ್ಕೆ ಕೆಲವೊಂದು ಇರಲಿ ಅಂತ ಹೇಳಿ ಯಾವ್ದ್ಯಾವ್ದು ಬೇಕೋ ಆ ಕಲರಲ್ಲಿ ತೊಗೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಕಲೆಕ್ಷನ್ ಇದೆ. ನೀವು ಯಾವ ಥರದ್ರಲ್ಲಿ ಕೇಳ್ತೀರಿ, ಡಿಫ್ರೆಂಟ್ ಡಿಸೈನ್ ಆಗಿರ್ಬೋದು. ಇವ್ರು ಆಫೀಸ್ ವೇರ್ಗಲ್ಲ, ಹಾಗಾಗಿ ನಾವು ಸ್ವಲ್ಪ ಡೀಸೆಂಟ್ ಆಗಿರೋವಂಥದ್ವೇ ತೊಗೊಂಡ್ಬಂದ್ವಿ. ತುಂಬಾ ಚೆನ್ನಾಗಿದ್ದು, ಗ್ರ್ಯಾಂಡ್ ಆಗಿರೋವಂಥದ್ದು ಇದು. ನಾವು ಸ್ವಲ್ಪ ಸಿಂಪಲಲ್ಲೇ ನೋಡಿ ತೊಗೊಂಡು ಬಂದ್ವಿ. ಬಟ್ ಚೆನ್ನಾಗಿದ್ದಾವೆ. ಸಿಂಪಲ್ ಅಂದರೂ ಕೂಡ ಒಂದು ಲೆಕ್ಕ ತುಂಬ ಚೆನ್ನಾಗಿ ಕಾಣ್ತವೆ ಉಟ್ರಿಗೂ ಸಹ. ಹಾಗಾಗಿ ಒಂದು ಅವ್ರಿಗೆ ಈ 3 ಶರ್ಟು ಮತ್ತು ಇದರಲ್ಲಿ ಇದೇ ಇವಾಗ ತೋರಿಸ್ತಾ ಇದ್ದೀನಲ್ಲ, ಸೊ ಇದರಲ್ಲಿನೇ ಸೇಮ್ ಡಿಸೈನಲ್ಲಿ 2 ಕಲರ್ ತೊಗೊಂಡ್ರು ಅವರು. 2 ಸಹ ಚೆನ್ನಾಗಿದೆ ಅಂತ ಹೇಳಿ 2 ಕಲರ್ ತೊಗೊಂಡ್ರು. ತುಂಬಾ ಕ್ಲಾತ್ ಆಗಿರ್ಬೋದು, ಪ್ರೈಸ್ ಕೂಡ ಎಲ್ಲ ನನಗೆ ವರ್ತ್ ಅನ್ನಿಸ್ತು. ಯಾಕಂತಂದರೆ ಇವೆಲ್ಲ ಶರ್ಟ್ಗಳು ಬಂದು 1000 ಬಿಲೋನೇ ಇರೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು. ಇಷ್ಟ ಆಯಿತು ಎಲ್ಲವೂ ಶರ್ಟ್ಗಳು. ಅದೇ ಕಲರಲ್ಲಿ ಇದು ಒಂದು ಕಲರ್ ತೊಗೊಂಡ್ರು, ಸೇಮ್ ಡಿಸೈನಲ್ಲೇ. ಹಾಗೆ ಇವು ಬಂದು ನನ್ನ ಮಗನಿಗೆ ತೊಗೊಂಡಿದ್ದು 3/4 ಥರ ಇರಲಿ ಮನೇಲಿ ಹಾಕೋಕ್ಕೆ ಅಂತ ಹೇಳಿ ತೊಗೊಂಡಿದ್ದು. ಹಾಗೆ ಇದು ಬಂದು ಟೀ ಶರ್ಟ್ಗಳು 130 ಬೇರೆ ಬೇರೆ ಕಲರಲ್ಲಿ ನೋಡಿದ್ವಿ. ಡೈಲಿ ವೇರ್ಗೆ ಇರಲಿ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿನೇ ತೊಗೊಂಡ್ವಿ. ನೆಕ್ಸ್ಟ್ ಮತ್ತೆ ಇದರಲ್ಲೇ ಸೆಟ್ ಕೂಡ ಇರಲಿ ಅಂತ ಹೇಳಿ ಇವೆಲ್ಲ ಬರೀ ಸಿಂಗಲ್ ತೊಗೊಂಡಿದ್ವಿ. ಹಾಗೆ ಎಲ್ಲಾದರೂ ಹೊರಗಡೆ ಹೋದರೆ ಹಾಕಲಿಕ್ಕೆ ಅಂತ ಹೇಳಿ ಇನ್ನು ಸ್ವಲ್ಪ 2 ಜೊತೆ ಸೆಟ್ ತೊಗೊಂಡ್ವಿ. ಇವು ಬಂದು ನಮ್ಮತ್ತೆ ಬ್ಲೌಸ್ ಪೀಸ್ಗಳನ್ನು ತೊಗೊಂಡ್ರು 4. ಚೆನ್ನಾಗಿತ್ತು. ಡಿಫ್ರೆಂಟ್ ಕಲರ್, ಹಾಗೆ ಡಿಫ್ರೆಂಟಾಗಿ ಡಿಸೈನ್ ಕೂಡ ಇತ್ತು. ಚೆನ್ನಾಗಿ ಅನ್ನಿಸಿದ್ದು. ತುಂಬಾ ಇದ್ವು ಅಲ್ಲಿ ಕಲರ್ಗಳು. ನಾವು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದರಲ್ಲಿ ನೋಡಿ ಅವ್ರು ತೊಗೊಂಡ್ರು. ನಿಮಗೆ ಮ್ಯಾಚಿಂಗ್ ಬೇಕಂದ್ರೂ ಕೂಡ ಸಿಗುತ್ತೆ, ಸ್ಯಾರಿ ಮ್ಯಾಚಿಂಗ್ ಪ್ರತಿಯೊಂದು ತುಂಬಾ ಚೆನ್ನಾಗಿದ್ದು. ಹಾಗೆ ಲೈನಿಂಗ್ ಕೂಡ ಅಲ್ಲೇ ತೊಗೊಂಡು ಬಂದ್ವಿ. ಇದು ಬಂದು ನನ್ನ ಮಗನಿಗೆ 2 ಜೊತೆ ಡ್ರೆಸ್ ತೊಗೊಂಡೆ, ಹೊರಗಡೆ ಹೋದಾಗ ಹಾಕೋಕ್ಕೆ ಇರಲಿ ಅಂತ. ಅವೆಲ್ಲ ಸಿಂಗಲ್ ತೊಗೊಂಡಿದ್ದೆ. ಇದು ಜೋಡಿ ಮೇಲೆ ಇರಲಿ ಅಂತ ಹೇಳಿ 2 ಜೊತೆ ಟೀ ಶರ್ಟ್ ಮತ್ತು ಕೆಳಗಡೆ ಜೀನ್ಸ್ ನಿಕ್ಕರ್ ಬರೋ ಥರ 2 ಜೊತೆ ತೊಗೊಂಡ್ವಿ. ತುಂಬಾ ಚೆನ್ನಾಗಿದೆ ಇದು ಡ್ರೆಸ್ ಕೂಡ. ಇದು ಒಂದು ಕಲರ್ ತೊಗೊಂಡ್ವಿ. ಇನ್ನೊಂದು ಬಂದು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡ್ವಿ. ಅದು ಕೂಡ ತುಂಬಾ ಚೆನ್ನಾಗಿದೆ. ಈ ರೀತಿ ಇದೆ ಇದು ಒಂದು ಸೆಟ್. ಇನ್ನೊಂದು ಬಂದು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡ್ವಿ. ಅದು ನೋಡಿದ ತಕ್ಷಣವೇ ಇಷ್ಟ ಆಯಿತು. ಫಸ್ಟ್ ತೋರಿಸಿದ್ದೆ ಅದೇ ಡ್ರೆಸ್ಸು. ತುಂಬಾ ಚೆನ್ನಾಗಿತ್ತು. ಅದು ಬ್ಲ್ಯಾಕ್ ಕಲರು ಇರಲಿ ಅಂತ ಹೇಳಿ ತೊಗೊಂಡ್ವಿ. ಅದ್ರ ಮೇಲೆ ಡಾಟ್ ಬಂದಿದೆ. ಅದಕ್ಕೆ ಕ್ರೀಮ್ ಕಲರ್ ಕೆಳಗಡೆ ಕೊಟ್ಟಿದ್ದಾರೆ. ಹಾಗೆ ಕ್ರೀಮ್ ಕಲರಲ್ಲೇ ಮೇಲೆ ಡಿಸೈನ್ ಮಾಡಿದ್ದಾರೆ ಬ್ಲ್ಯಾಕಲ್ಲಿ. ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಇದನ್ನು ಒಂದು ಜೊತೆ ತೊಗೊಂಡ್ವಿ. ಇದಿಷ್ಟು ನಾವು ಆ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ಒಳಗಡೆ ಶಾಪ್ ಒಳಗಡೆನೂ ಕೂಡ ವಿಡಿಯೋ ಮಾಡ್ತೇನೆ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಯಾವ್ಯಾವ ಥರ ಕಲೆಕ್ಷನ್ ಇದೆ ಅಂತ. ಹಾಗೆ ನಾವು ನವೆಂಬರಲ್ಲಿ ಕೂಡ ಕೆಲವೊಂದು ಪರ್ಚೇಸ್ ಮಾಡಿದ್ವಿ. ಅದು ಸ್ಯಾರಿಗಳನ್ನು ಪರ್ಚೇಸ್ ಮಾಡಿದ್ವಿ. ಹಾಗೆ ನನ್ನ ಮಗನ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಅದನ್ನು ಕೂಡ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಯಾವ್ಯಾವ ಸ್ಯಾರಿ ಎಷ್ಟು ಪ್ರೈಸ್ ಹೇಗಿದೆ ಅಂತಲೂ ಕೂಡ ತೋರಿಸ್ತೇನೆ. ನೆಕ್ಸ್ಟ್ ಟೈಮ್ ಖಂಡಿತ ಆ ಶಾಪ್ಗೆ ಹೋದಾಗ ನಾನು ಅಲ್ಲಿ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.